ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಈಗ ನಾವು 11ನೇ ಸಂಧಿಯ ಸೂಚನಾರ್ಥವನ್ನು ನೋಡಬೇಕಾಗಿದೆ. ವೀರ ಕುಂತೀತನುಜರು ಇರುಳು ಅಂಗಾರವರ್ಮನ ಗೆಲಿದು ಹೊಕ್ಕರು, ಧಾರುಣೀಸುರ ವೇಷದಲ್ಲಿ ಪಾಂಚಾಲ ಪಟ್ಟಣವ. ಸಂಕ್ಷಿಪ್ತವಾಗಿ ಇದರ ಅರ್ಥವನ್ನು ನಾವು ತಿಳಿಯೋದಾದರೆ, ಪುಣ್ಯಾತ್ಮರಾಗಿರತಕ್ಕಂಥ ಪಾಂಡವರು ಅರಸ ಕೇಳೈ ಕಲಿ ಬಕಾಸುರ ಮರಣ ಸಮನಾಂತರದೊಳು ಆ ಪುರದೊಳು ಅವರು ಇರ್ದರು ವಿಮಲ ವಿಪ್ರಸ್ತೋಮದೊಡಗೂಡಿ. ಏಕಚಕ್ರ ನಗರದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಬಕಾಸುರನ ಮರಣದ ನಂತರ. ಆಗ ಅಲ್ಲಿಗೆ ಒಂದು ವಿಪ್ರರ ಸಮೂಹ ಬರುತ್ತೆ. ತೀರ್ಥಯಾತ್ರೆಗೆ ಹೋಗ್ತಾ ಅಥವಾ ಬೇರೆ ಕಡೆಗೆ ಎಲ್ಲೋ ಹೋಗ್ತಾ ಬರ್ತಾರೆ. ಬಂದಾಗ ಧರ್ಮರಾಜ ಅವರನ್ನು ಮಾತಾಡಿಸ್ತಾನೆ. ಏನಪ್ಪ ವಿಪ್ರವರೇ, ಎಲ್ಲಿಗೂ ಹೋಗ್ತಾ ಇದ್ದೀರಿ ನೀವು ಅಂತ ಕೇಳಿದರೆ, ಆ ವಿಪ್ರೋತ್ತಮರು ಹೇಳ್ತಾರೆ, ನಾವು ಪಾಂಚಾಲ ದೇಶಕ್ಕೆ ಹೊರಟಿದ್ದೀವಿ. ಅಲ್ಲಿ ದ್ರುಪದ ಮಹಾರಾಜ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಮಹಾಮಹೋಪಾಧ್ಯಾಯರೆಲ್ಲ ಮಹಾರಾಜರೆಲ್ಲ ಆ ಸ್ವಯಂವರಕ್ಕೆ ದಯಮಾಡಿಸ್ತಾ ಇದ್ದಾರೆ. ದ್ರೌಪದಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನೆರೆವುತ್ತಿದೆ ನಾನಾ ದಿಗಂತದ ಧರಣಿಪರು ಕನ್ಯಾರ್ಥಿಗಳಾಗಿ ಬರ್ತಾ ಇದ್ದಾರೆ. ಭೂಸುರ ಸಮೂಹದ ಸಾಲು ನೆರೆದುದು ಅರ್ಥದಲ್ಲಿ ದಕ್ಷಿಣಗೋಸ್ಕರ ಬರ್ತಿದ್ದಾರೆ. ಎಲ್ಲ ಸಂಪೂರ್ಣವಾದ ಗೋದಾನ, ಭೂದಾನ, ದಕ್ಷಿಣೆ, ಸುವರ್ಣದಾನ ಎಲ್ಲ ದಾನಗಳು ಅಲ್ಲಿ ನಡೀತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಂದ ಬರ್ತಿದ್ದೀರಿ ನೀವು? ನಾವು ಹಸ್ತಿನಾವತಿ ನಗರದಿಂದ ಬರ್ತಿದ್ದೀವಿ. ಹಾಗಾದರೆ ಅಲ್ಲಿ ಪಾಂಡವರು ಕೌರವರು ಚೆನ್ನಾಗಿದ್ದಾರ? ಯಾರು ಮಹಾರಾಜರಾದರು ಅಂದರೆ ಆವಾಗ ಅವ್ರು ಹೇಳ್ತಾರೆ, ಅಯ್ಯೋ ರಾಮ, ನಿಮಗಿನ್ನೂ ವಿಚಾರ ಗೊತ್ತಿಲ್ವೇ? ಪಾಂಡವರು ಅರಮನೆಯಲ್ಲಿ ಸುಟ್ಟೋದ್ರು ಅಂತ ಹೇಳಿಬಿಟ್ಟು ಕೌರವ ಸಿಂಹಾಸನವನ್ನು ಏರ್ಬಿಟ್ಟು ದುರ್ಯೋಧನ ರಾಜ್ಯವನ್ನು ಬಹಳ ಅದ್ಭುತವಾಗಿ ಆಳ್ತಾ ಇದ್ದಾನೆ. ನಿಮಗೆ ಅದ್ರ ವಿಚಾರ ಗೊತ್ತಿಲ್ಲ. ಈಗ ನಾವು ಈ ಕಡೆ ಪಾಂಚಾಲ ದೇಶದ ಕಡೆ ಹೊರಟಿದ್ದೀವಿ ಅಂತ ಹೇಳಿದಾಗ, ನಾವು ಅಲ್ಲಿಗೆ ಬರ್ತೀವಿ ಅಂತ ಧರ್ಮರಾಜ ಹೇಳ್ತಾನೆ. ಆವಾಗ ಅವ್ರು ಕೇಳ್ತಾರೆ, ನೀವು ದಕ್ಷಿಣಾರ್ಥಿಗಳಾಗಿ ಬರ್ತೀರಾ ಅಥವಾ ಕನ್ಯಾರ್ಥಿಗಳಾಗಿ ಬರ್ತೀರಾ ಅಂತ. ಆವಾಗ ಅವರು, ನಾವು ಎರಡೂ ರೀತಿಯಲ್ಲೇ ಬರೋರಿದ್ದೀವಿ ಅಂತ ಕೇಳಿದರೆ, ಆವಾಗ ಅವನು ಹೇಳ್ತಾನೆ, ಅಲ್ಲ ನೀವು ಬ್ರಾಹ್ಮಣರು, ನಿಮಗೆ ಯಾತಕ್ಕೆ ಕನ್ಯಾರ್ಥ? ನೀವು ಯಾತಕ್ಕೋಸ್ಕರ, ನೀವೆಂಥ ಆ ಒಂದು ಶಕ್ತಿ, ನಿಮಗೆ ಯಂತ್ರಭೇದನವನ್ನು ಮಾಡ್ತಕ್ಕಂಥ ಶಕ್ತಿ ನಿಮಗಿದೆಯಾ? ಗರಗರ 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 ತಿರುಗತಕ್ಕಂಥ, ಮೇಲೆ ತಿರುಗತಕ್ಕಂಥ ಒಂದು ಚಕ್ರಕ್ಕೆ ಕಟ್ಟಿದ ಮೀನಿನ ಕಣ್ಣಿಗೆ ಕೆಳಗಡೆ ಒಂದು ದೊಡ್ಡ ಪರಾತದಲ್ಲಿಟ್ಟಿರ್ತಕ್ಕಂಥ ಎಣ್ಣೆಯ ಒಳಗಡೆ ಅದರ ನೆರಳನ್ನು ನೋಡಿ ಅದರ ಕಣ್ಣಿಗೆ ಒಂದೇ ಗುರಿ ಇಟ್ಟು ಬಾಣವನ್ನು ಹೊಡಿತಕ್ಕಂಥ ಶಕ್ತಿ ನಿಮಗಿದೆಯಾ ಅಂತ ಅವ್ರು ಕೇಳಿದಾಗ, ಅದು ಭಗವಂತನಿಗೆ ಗೊತ್ತು ಅಂತ ಇವರು ಹೇಳ್ತಾರೆ. ಆಯಿತು, ಒಳ್ಳೆಯದಾಗಲಿ ಅಂತ ಅವರು ಹೋದಾಗ, ಇವರು ಪಾಂಚಾಲ ನಗರದ ಕಡೆ ಪ್ರಯಾಣವನ್ನು ಮಾಡ್ತಾರೆ ಪಾಂಡವರು. ಬರ್ತಾ ಇದ್ದಾಗ ದಾರಿಯಲ್ಲಿ ಬರುತ್ತ ಕಂಡರು ಮುಂದೆ ಗಂಧರ್ವರ ವಧೂನಿ ಕುರುಂಬವನು, ನೇವುರದ ಝಣರವದ ಚೇಂಕೃತಿ ಧ್ವನಿಯ. ಅಲ್ಲಿ ಗಂಧರ್ವರು ಇವರಿಗೆ ಎದುರು ಬಂದರು. ಆ ಗಂಧರ್ವರ ರಾಜ ಒಬ್ಬನು ಅಂಗಾರವರ್ಮ ಅಂತ ಹೇಳಿ ಮಹಾವೀರ, ಅವನು ಇವರನ್ನು ಮಾತಾಡಿಸ್ತಾನೆ. ಇವರು ರಾತ್ರಿ ಸಮಯದಲ್ಲಿ ಬರ್ತಿದ್ದಾರೆ, ಕೈಯಲ್ಲಿ ಬೆಂಕಿಯ ಕೊಳ್ಳಿಗಳನ್ನು ಹಿಡಿದು ಪಾಂಡವರು. ಆವಾಗ ತಕ್ಷಣ ಅಂಗಾರವರ್ಮ ತಡೆದ. ಯಾರು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅಪ್ಪ, ನಾವು ಹಿಂಗೆ ಪಾಂಚಾಲಪಟ್ಟಣಕ್ಕೆ ಹೋಗ್ತಿದ್ದೀವಿ ಅಂತ. ಆದರೆ ಅವನು, ಅಲ್ಲ, ನೀವು ಬೇರೆ ಏನಕ್ಕೂ ಹೋಗ್ತಿದ್ದೀರಾ, ಕೈಯಲ್ಲಿ ಕೊಳ್ಳಿ ಇವೆಲ್ಲ ನಿಮಗೆ ಯಾತಕ್ಕೆ ಅಂತ ಹೇಳಿಬಿಟ್ಟು ಅವನು, ನೀವು ಸರಿಯಾಗಿ ಉತ್ತರವನ್ನು ನನಗೆ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಅವನು ಯುದ್ಧವನ್ನೇ ಪ್ರಾರಂಭ ಮಾಡಿಬಿಟ್ಟ. ಒಂದು ಬಾಣವನ್ನೇ ಹೊಡಿತಾನೆ. ಆಗ ಅರ್ಜುನನಿಗೆ ಸಿಟ್ಟು ಬಂದುಬಿಟ್ಟು, ಅವರ ಕೈಯಲ್ಲಿ ಬಿಲ್ಲು ಬಾಣಗಳಿರೋದಿಲ್ಲ. ಕನಲಿ ಫಲಗುಣ ನಾಡಿದಾತನ ಆದಡಿದ ಕೊಳ್ಳೆನುತ ಕೊಳ್ಳಿಯೊಳಿಟ್ಟನ ಅಗ್ನಿಯ ನೆನೆದು ಮಂತ್ರಿಸಲು ಉರಿಂ
ಮುಖದ ಕಾರ್ಬಗೆಯ ಮೊಬ್ಬಿನಲ್ಲಿ ಅಗ್ನಿಮಂತ್ರವನ್ನು ಹೇಳಿ ಅವನು ಕೊಳ್ಳಿ ತಗೊಂಡು ಹೊಡೆದು ಬಿಡ್ತಾನೆ. ಏನು ಸುಮ್ಮನೆ ದಗ 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 ಹತ್ಕೊಂಡು ಉರಿತಾ ಇರುತ್ತೆ ಅಂಗಾರವರ್ಮನ ಸೈನ್ಯ. ಅಷ್ಟೊತ್ತಿಗೆ ಅಂಗಾರವರ್ಮನ ಹೆಂಡತಿ ಧರ್ಮಪತ್ನಿ ಬಂದು ಧರ್ಮರಾಜನ ಕಾಲನ್ನು ಹಿಡಿತಾಳಪ್ಪ, ನಮ್ಮನ್ನು ಕಾಪಾಡು ಅಂದಾಗ ಅವಾಗ ಧರ್ಮರಾಜ ಹೇಳ್ತಾನೆ, ಅಪ್ಪ ಅರ್ಜುನ ಬೇಡಯ್ಯ, ಇದೆಲ್ಲ ಒಳ್ಳೆಯದಲ್ಲ ಅಂದಾಗ ಅದು ಅಗ್ನಿಯ ಶಮನವನ್ನು ಮಾಡ್ತಾನೆ ಅರ್ಜುನ. ಆವಾಗ ನೀವು ಯಾರು ಮಹಾವೀರರಿದ್ದಂಗೆ ನೀವು ಕಾಣ್ತೀರಿ ಅಂತ ಹೇಳ್ತಾನೆ. ಯಾರೋ ಅಂಗಾರವರ್ಮ, ನೀವು ಸಾಮಾನ್ಯರಲ್ಲ, ನೋಡೋದಕ್ಕೆ ಸಾಮಾನ್ಯ ವಿಪ್ರವೇಶದಲ್ಲಿ ನೀವು ಕಾಣ್ತಾ ಇದ್ದೀರಿ ಅಂತ ಹೇಳಿದಾಗ ಆವಾಗ ಅವರು ನಾವು ಪಾಂಡವರು ಅಂತ ಹೇಳ್ತಾರೆ. ಅವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಶಿವ ಶಿವ ಆದೊಡೆ ಯಮ ಪುರಂದರ ಪವನನ ಅಶ್ವಿನಿಯರಿಗೆ ನೀವು ಸಂಭವಿಸಿದವರೇ, ನೀವೆಮಗೆ ಸಂಭಾವನೀಯರಲ್ಲ. ಹೌದಾ ನೀವು ಪಾಂಡವಿನ ಮಕ್ಕಳ? ಆಮೇಲೆ ಯಮಧರ್ಮರಾಜನಿಗೆ, ವಾಯುವಿಗೆ, ಧರ್ಮರಾಜನಿಗೆ, ದೇವೇಂದ್ರನಿಗೆ, ಅಶ್ವಿನಿ ದೇವತೆಗಳಿಗೆ ಒದಿಸಿರ್ತಕ್ಕಂಥ ಮಕ್ಕಳ ಅಂತ ಕೇಳಿ ಆಶ್ಚರ್ಯ ಆಗಿಬಿಟ್ಟು ಕೊನೆಗೆ ಅವರು ಆಯಿತು, ಭಾಳ ಸಂತೋಷ ಆಯಿತು, ನೀವು ಪಾಂಚಾಲ ನಗರಕ್ಕೆ ಹೋಗ್ರಿ, ಆದರೆ ಹೋಗಬೇಕಾದ್ರೆ ಧೌಮ್ಯಾಶ್ರಮ ಇದೆ ಅಲ್ಲಿ, ದಯವಿಟ್ಟು ಧೌಮ್ಯಾಶ್ರಮವನ್ನು ನೀವು ಸಂಪರ್ಕಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಹೋಗ್ರಿ ಅಂತ ಅಂಗಾರವರ್ಮ ಹೇಳಿದಾಗ ನೇರವಾಗಿ ಅವರು ಧೌಮ್ಯ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಆಗ ವಸಿಷ್ಠನ ತನುಜಾತನಾಗಿರತಕ್ಕಂಥ ಧೌಮ್ಯ ಮಹರ್ಷಿ ಆಶ್ರಮ ಬಂದು ಅಲ್ಲಿ ಅವರು ನಮಸ್ಕಾರವನ್ನು ಮಾಡಿಬಿಟ್ಟು ಧೌಮ್ಯರ ಆಶೀರ್ವಾದವನ್ನು ಪಡೆದು ಹೇಳ್ತಾರೆ, ಗುರುಗಳೇ ನಾವು ಈ ಥರ ಪಾಂಚಾಲ ನಗರಕ್ಕೆ ಕನ್ಯಾರ್ಥವಾಗಿ ಹೊರಟಿದ್ದೀವಿ, ಅಲ್ಲಿ ದ್ರುಪದರಾಜ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ, ಅಲ್ಲಿ ಯಂತ್ರಭೇದನವನ್ನು ಮಾಡಿ ತಕ್ಕಂಥ ಶಕ್ತಿ ಪರಮಾತ್ಮನಿಗೆ ಕೊಡಲಿ ಅಂತ ಕೇಳ್ತಾ, ಜೊತೆಗೆ ತಾವು ದಯಮಾಡಿ ನಮ್ಮ ಒಂದು ಸ್ವಯಂವರಕ್ಕೆ ಪೌರೋಹಿತ್ಯವನ್ನು ವಹಿಸಬೇಕು ಅಂತ ಅವರಿಗೆ ಹೇಳ್ತಾ ಅವರ ಆಶೀರ್ವಾದವನ್ನು ಪಡೆದು ಸೀದಾ ಅಲ್ಲಿಂದ ಪಾಂಚಾಲ ಪಟ್ಟಣವನ್ನು ತಲುಪ್ತಾರೆ ಅನ್ನತಕ್ಕಂಥ ಒಂದು ಕಥೆ ಅಂತ ಒಂದು ಸಾರಾಂಶ ಸಂಕ್ಷಿಪ್ತವಾಗಿ 11ನೇ ಸಂಧಿಯಲ್ಲಿದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.